ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಭಾರತದ ನೌಕಾಪಡೆಯ ಒಂದು ಶಕ್ತಿ ಏನಿದೆ ಜನವರಿ 15ನೇ ತಾರೀಕಿಗೆ ಇಡೀ ಜಗತ್ತಿನಾದ್ಯಂತ ಲೋಕಾರ್ಪಣೆಗೊಳ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈ ಒಂದು ನೌಕಾಪಡೆಯ ಇತಿಹಾಸದಲ್ಲಿ ಜನವರಿ 15ನೇ ತಾರೀಕು ಒಂದು ರಿಮಾರ್ಕೆಬಲ್ ಹಿಸ್ಟ್ರಿ ಆಗಿ ಉಳ್ಕೊಳ್ಳುತ್ತೆ ಎನ್ನುವಂತಹ ಒಂದು ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಯಾಕೆ ಅಂತಂದ್ರೆ ನೀಲಗಿರಿ, ಸೂರತ್ ಮತ್ತೆ ವಾಕ್ಷೀರ್ ಎನ್ನುವಂತಹ 3 ನೌಕಾಪಡೆಯ ವಾಹನಗಳನ್ನ ಅಥವಾ ಹಡಗುಗಳನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಜನವರಿ 15ನೇ ತಾರೀಕೇನಿದೆ, ಈ ಭಾರತದ ನೇವಿಯವರು ಮಾಡ್ತಾ ಇರ್ತಕ್ಕಂತಹ ಒಂದು ಹಿಸ್ಟಾರಿಕ್ ಮೈಲ್ ಸ್ಟೋನ್ ನಲ್ಲಿ 3 ಪ್ರಮುಖವಾದಂತಹ ಶಿಪ್ಗಳು ಮತ್ತೆ ಸಬ್ಮೆರಿನ್ ಇವೇನಿದಾವೆ, ನೀಲಗಿರಿ, ಸೂರತ್ ಮತ್ತೆ ವಕ್ಷೀರ್ ಅಂತೇಳಿ ಈ 3 ಹೆಸರಿನಿಂದ ಇರತಕ್ಕಂತಹ 3 ಹಡಗುಗಳನ್ನ, ಸಬ್ಮೆರಿನ್ಗಳನ್ನ ಲೋಕಾರ್ಪಣೆ ಮಾಡಿಸ್ತಾ ಇದ್ದಾರೆ. They are set to be commissioned. This day symbolizes India's naval strength and its growing self-reliance. ಈ ಮೂಲಕ ನಮ್ಮ ಭಾರತದ ಸ್ವಾವಲಂಬನೆ ಅಂದ್ರೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಅಥವಾ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಥವಾ ರಕ್ಷಣಾ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆಯನ್ನ ಸಾಧಿಸ್ತಾ ಇರೋದನ್ನ ಗಮನಾರ್ಹವಾಗಿ ನೋಡಬಹುದಾಗಿರುತ್ತೆ. ಹಾಗಾಗಿ ಎಲ್ಲ 3 ಪ್ಲಾಟ್ಫಾರ್ಮ್ಸ್ ಗಳಂತ ಏನಿದಾವೆ, ಈ ಸಬ್ಮೆರಿನ್ಗಳು ಅಥವಾ ಹಡಗುಗಳು ಅಂತ ಏನಿದಾವೆ, ನೀಲಗಿರಿ, ಸೂರತ್ ಮತ್ತೆ ವಾಕ್ಷೀರ್ಗಳು, ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಈ 3 ಹಡಗುಗಳ ಹೆಸರುಗಳನ್ನ ನೆನ್ಪಿಟ್ಕೊಳ್ಬೇಕು. ಯಾವ್ಯಾವ್ದು ಅಂತಂದ್ರೆ ನೀಲಗಿರಿ, ಸೂರತ್ತು ಮತ್ತೆ ವಾಕ್ಷೀರ್. ಈ ಹಡಗುಗಳ ಹೆಸರುಗಳನ್ನ ಕೇಳುವಂತ ಸಾಧ್ಯತೆಗಳಿರುತ್ತೆ. ಹಾಗಾದ್ರೆ ಇವುಗಳನ್ನು ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೇಳಬಹುದು. ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಅಂತೇಳಿ ಕರಿತೀವಿ. ಮುಂಬೈನಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ಮುಂಬೈನ ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಅಂತೇಳಿ ಇವರು ನಿರ್ಮಾಣ ಮಾಡಿರ್ತಕ್ಕಂಥದನ್ನ ನಾವು ಗಮನಿಸಬಹುದು. ಈ ಒಂದು ಸಾಧನೆ ಏನಿದೆ, ದಿಸ್ ಅಚೀವ್ಮೆಂಟ್ ರಿಫ್ಲೆಕ್ಟ್ಸ್ ಇಂಡಿಯಾಸ್ ಲೀಡರ್ಶಿಪ್ ಇನ್ ಇಂಡಿಜಿನಿಯಸ್ ಶಿಪ್ ಬಿಲ್ಡಿಂಗ್. ಬಹಳ ಪ್ರಮುಖವಾಗಿ ಇದು ಯಾವುದು ಇಂಪೋರ್ಟ್ ಮಾಡ್ಕೊಂಡಿರೋದಲ್ಲ, ಇದು ಇಂಡಿಜಿನಿಯಸ್ ದೇಶೀಯ ಶಿಪ್ ಬಿಲ್ಡಿಂಗ್, ದೇಶೀಯ ಹಡಗು ನಿರ್ಮಾಣ ಅಥವಾ ಶಿಪ್ ಬಿಲ್ಡಿಂಗ್ ಮಾಡಿರುವಂತದನ್ನ ಗಮನಿಸಬೇಕಾಗತ್ತೆ. ಇಟ್ ಅಂಡರ್ಸ್ಕೋರ್ಸ್ ದ ನೇಷನ್ಸ್ ಕಮಿಟ್ಮೆಂಟ್ ಟು ಡಿಫೆನ್ಸ್, ಸೆಲ್ಫ್ ರಿಲಯನ್ಸ್ ಅಂಡ್ ಅಡ್ವಾನ್ಸ್ಡ್ ಕಾಂಬ್ಯಾಟ್ ಕೆಪಾಬಿಲಿಟೀಸ್. ಅಂದ್ರೆ ನಮ್ಮ ದೇಶದ ನೌಕಾಪಡೆಯ ರಕ್ಷಣಾ ಸಾಮರ್ಥ್ಯದಲ್ಲಿ ಸ್ವಾವಲಂಬನೆ ಸಾಧಿಸಿರುವಂತದ್ದಾಗಿರ್ಬೋದು, ಮತ್ತೆ ಅತ್ಯಾಧುನಿಕ ನೌಕಾಪಡೆಯ ಸಲಕರಣೆಗಳನ್ನ ಹೊಂದುವಂತ ಸಾಮರ್ಥ್ಯವಾಗಿರ್ಬೋದು, ಇವೆರಡೂ ಕೂಡ ಒಂದು ಭಾರತದ ನೇವಿಯ ಅಥವಾ ಭಾರತದ ನೌಕಾಪಡೆಯ ಒಂದು ಕಮಿಟ್ಮೆಂಟ್ಗೆ ಬದ್ಧ ಆಗಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಮುಂದೆ ನೋಡಿದಾಗ ಈ ನೀಲಗಿರಿ ಅಂತ ಬಂದ್ರೆ, ಈ ನೀಲಗಿರಿ ಇದೆಯಲ್ಲ, ಇದು ಇಟ್ ಇಸ್ ಎ ಫ್ಲಾಗ್ಶಿಪ್ ಆಫ್ ಪ್ರಾಜೆಕ್ಟ್ 17A ಕ್ಲಾಸ್ ಆಫ್ ಸ್ಟೆಲ್ತ್ ಫ್ರಿಗೇಟ್ಸ್ ಅಂತ ಕರಿತೀವಿ. ಅಂದ್ರೆ ಪ್ರಾಜೆಕ್ಟ್ 17A ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಆ ಪ್ರಾಜೆಕ್ಟ್ 17A ಭಾಗದ ಒಂದು ನಿರ್ಮಾಣ ಕಾರ್ಯ ಅಂತೇಳಿ ಗಮನಿಸಬಹುದು. ಇದು ನೀಲಗಿರಿ ಹಡಗನ್ನ ಈ ವಿತ್ ಕಟ್ಟಿಂಗ್ ಎಡ್ಜ್ ಸ್ಟೆಲ್ತ್ ಫೀಚರ್ಸ್, ಇಟ್ ರಿಡ್ಯೂಸಸ್ ರಡಾರ್ ಸಿಗ್ನೇಚರ್ಸ್. ಯಾವುದಕ್ಕೋಸ್ಕರ ಬಳಸ್ತಾ ಇದ್ದಾರೆ ನೀಲಗಿರಿಯನ್ನ, ಯಾವ ರೀತಿ ಬಳಸ್ತಾರೆ ಅಂತಂದ್ರೆ, ನೋಡಿ, ನಮಗೆ ಸಾಮಾನ್ಯವಾಗಿ ರಡಾರ್ ಟೆಕ್ನಾಲಜಿಯನ್ನ ಬಳಸುವಂತದ್ದು ಸಬ್ಮೆರಿನ್ಗಳಲ್ಲಿ ಅನ್ನೋದನ್ನ ಗಮನಿಸಬೇಕು. ರಡಾರ್ ಟೆಕ್ನಾಲಜಿ ಬಳಸುವಂತದ್ದು ಸಬ್ಮೆರಿನ್ಗಳಲ್ಲಿ. ಯಾಕೆ ಅಂತಂದ್ರೆ ರಡಾರ್ ಏನಿದೆ, ರಡಾರ್ ಅನ್ನ ಬಿಟ್ಟಾಗ ಸಬ್ಮೆರಿನ್ ಒಳಗಡೆ ಹೋಗ್ಬೇಕಾದ್ರೆ ನೀರಿನಿಂದ ಈ ರೀತಿ ರಡಾರ್ ಸಿಗ್ನಲ್ ಅನ್ನ ವಾಪಸ್ ಮತ್ತೆ ಈ ರೀತಿ ತೆಗೆದುಕೊಳ್ಳಲಾಗುತ್ತೆ. ಅಂದ್ರೆ ಸಮುದ್ರದ ಆಳದಲ್ಲಿ ಏನಾದ್ರೂ ಕಂಟೆಂಟ್ ಅನ್ನ ಸ್ಕ್ಯಾನ್ ಮಾಡ್ಬೇಕು ಅಂತಂದ್ರೆ ರಡಾರ್ನ ಬಿಡ್ತಾರೆ. ಅಲ್ಲಿಂದ ಅದು ರಡಾರ್ ಸಿಗ್ನಲ್ ಮೂಲಕ ವಾಪಸ್ಸು ಮತ್ತೆ ಅಲ್ಲಿ ಯಾವ ಒಂದು ಕಂಟೆಂಟ್ ಇದೆ ಅನ್ನೋದನ್ನ ವಾಪಸ್ ಅದು ರಿಫ್ಲೆಕ್ಟ್ ಮಾಡಿ ಹೇಳೋದನ್ನ ನಾವು ಗಮನಿಸ್ಬಿಡ್ತೀವಿ. ಆದ್ರೆ ಇಟ್ ರಿಡ್ಯೂಸಸ್ ರಡಾರ್ ಸಿಗ್ನೇಚರ್ಸ್ ಟು ರಿಮೈನ್ ವರ್ಚುವಲಿ ಇನ್ವಿಸಿಬಲ್ ಟು ಎನಿಮೀಸ್. ಈ ಒಂದು ಶಿಪ್ ಏನಿದೆ, ಈ ಒಂದು ಶಿಪ್ ಇಲ್ಲಿ ಹೋಗ್ತಾ ಇದೆ ಅಂತಂದ್ರೆ, ಈ ಶಿಪ್ ಹೋಗ್ತಾ ಇದೆ ಅಂತಂದ್ರೆ ಬೇರೆ ಎನಿಮಿ ರಾಷ್ಟ್ರದ ಅಥವಾ ಶತ್ರು ರಾಷ್ಟ್ರದ ಸಬ್ಮೆರಿನ್ಗಳು ಏನಾದರೂ ರಡಾರ್ ಸಿಗ್ನಲ್ ಬಿಟ್ಬಿಟ್ಟು ಇಲ್ಲಿ ನಮ್ಮ ಶಿಪ್ ಹೋಗ್ತಾ ಇದೆಯಾ ಅಂತ ನೋಡ್ಬೋದು ಅಂತಂದ್ರೆ ಖಂಡಿತ ಅದನ್ನ ಮರೆಮಾಚಿ ಹೋಗುವಂತ ಸಾಮರ್ಥ್ಯ ಇದೆ ಈ ನೀಲಗಿರಿಗೆ ಅನ್ನೋದನ್ನ ಗಮನಿಸಬೇಕು. ಅಂದ್ರೆ ಶತ್ರು ರಾಷ್ಟ್ರದ ರಡಾರ್ ಟೆಕ್ನಾಲಜಿಯನ್ನ ಇನ್ವಿಸಿಬಲ್ ಮಾಡಿ ಮೂವ್ ಮಾಡುವಂತಹ ಒಂದು ಸಾಮರ್ಥ್ಯ ಇದೆ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಜೊತೆಗೆ ಇಟ್ ಇಸ್ ಎ ಸಿಗ್ನಿಫಿಕೆಂಟ್ ಅಪ್ಗ್ರೇಡ್ ಓವರ್ ದ ಶಿವಾಲಿಕ್ ಕ್ಲಾಸ್ ಫ್ರಿಗೇಟ್ಸ್ ಅಂತ. ಶಿವಾಲಿಕ್ ವರ್ಗ ಅಂತೇಳಿ ಒಂದು ವರ್ಗದ ಸಬ್ಮೆರಿನ್ಗಳನ್ನು ಕೂಡ ಅಥವಾ ಸಬ್ಮೆರಿನ್ಗಳನ್ನು ಕೂಡ ಭಾರತದ ನೌಕಾಪಡೆಯಲ್ಲಿ ನೋಡ್ಬೋದು ನಾವು. ಸಬ್ಮೆರಿನ್ಗಳು ಮತ್ತೆ ಶಿಪ್ ಗಳನ್ನ ನಾವು ನೋಡ್ಬೋದು. ಅವು ಶಿವಾಲಿಕ್ ಕ್ಲಾಸ್ ಅಂತ ಕರಿತೀವಿ. ಶಿವಾಲಿಕ್ ವರ್ಗದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಹಡಗುಗಳು ಅಂತೇಳಿ ನಾವು ಗಮನಿಸ್ತೀವಿ. ಆ ಶಿವಾಲಿಕ್ ಕ್ಲಾಸ್ ಫ್ರಿಗೇಟ್ಸ್ಗೆ ಸೇರ್ಕೊಳ್ತಾ ಇರುವಂತಹ ಅಪ್ಗ್ರೇಡೆಡ್ ವರ್ಷನ್ ಅಂತೇಳಿ ಗಮನಿಸಬಹುದು ಈ ನೀಲಗಿರಿಯನ್ನ. ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಅಂತೇಳಿ ನಾವು ಗಮನಿಸ್ತಾ ಹೋಗ್ಬೋದಾಗಿರುತ್ತೆ.
ಅದೇ ರೀತಿ ಈ ಸೂರತ್ತಿಗೆ ಬಂದ್ರೆ, ಸೂರತ್, ನೀಲಗಿರಿ, ಸೂರತ್, ವಕ್ಷೀರ್ ಅಂತ ಏನಿದೆ, ಅದರಲ್ಲಿ ನೀಲಗಿರಿ ಆ ರೀತಿಯಾದಂತ ಕೆಲಸ ಮಾಡಿದ್ರೆ, ಸೂರತ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ಸೂರತ್ ಇದು INS ಸೂರತ್ ನೋಡಿ, ಇದು ಶಿಪ್, ಇದು ಭಾರತದ 4th ಅಂಡ್ ಫೈನಲ್ ಸ್ಟೆಲ್ತ್ ಡೆಸ್ಟ್ರಾಯರ್ ಆಫ್ ಪ್ರಾಜೆಕ್ಟ್ 15B. ಇದರ ಪ್ರಾಜೆಕ್ಟ್ ಹೆಸರೇನು ಅಂತಂದ್ರೆ 15B ಅನ್ನೋದನ್ನ ಗಮನಿಸ್ಕೊಳ್ಳಿ. 15B, ಇಟ್ ಈಸ್ ಡಿಸೈನ್ಡ್ ಬೈ ದ ಇಂಡಿಯಾಸ್ ನೇವೀಸ್ ವಾರ್ಶಿಪ್ ಡಿಸೈನ್ ಬ್ಯೂರೋ. ಭಾರತದ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ಇದೆಯಲ್ಲ, ಇವರು ಇದನ್ನ ನಿರ್ಮಾಣ ಮಾಡಿರುವಂತದನ್ನ ಗಮನಿಸಬೇಕು. INS ಸೂರತ್ ಅಂತೇಳಿ ಕರಿತೀವಿ. ಇಟ್ ಇಂಪ್ರೂವ್ಸ್ ಅಪಾನ್ ದ ಕಲ್ಕಟಾ ಕ್ಲಾಸ್ ಡೆಸ್ಟ್ರಾಯರ್ಸ್. ಕಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ಸ್. ಇಟ್ ಇಂಪ್ರೂವ್ಸ್ ಅಪಾನ್ ದ ಕಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ಸ್. ಕಲ್ಕತ್ತಾ ವರ್ಗದ ಡೆಸ್ಟ್ರಾಯರ್ಸ್ ಗಳು ಅಂತೇಳಿ ಶಿಪ್ ಗಳನ್ನ ಏನ್ ನಿರ್ಮಾಣ ಮಾಡಿದ್ರು, ಅದಕ್ಕಿಂತನೂ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್, ಇಂಪ್ರೂವ್ಡ್ ಆಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಹಡಗು ಅಂತೇಳಿ ಗಮನಿಸಬಹುದು. ಇಟ್ ಈಸ್ ವೆಲ್ ಎಕ್ವಿಪ್ಡ್ ವಿತ್ ಅಡ್ವಾನ್ಸ್ಡ್ ಸೆನ್ಸಾರ್ಸ್ಗಳು. ಸೆನ್ಸಾರ್ಸ್ಗಳು ತುಂಬಾ ಅಡ್ವಾನ್ಸ್ಡ್ ಆಗಿ ಕೆಲಸ ಮಾಡ್ತವೆ. ಜೊತೆಗೆ ವೆಪನ್ಸ್ ಗಳನ್ನು ಕೂಡ ಅತ್ಯಂತ ಅತ್ಯಾಧುನಿಕ ವೆಪನ್ಸ್ ಗಳನ್ನ ಕ್ಯಾರಿ ಮಾಡುವಂತಹ ಸಾಮರ್ಥ್ಯ ಈ ಒಂದು ಶಿಪ್ಗೆ ಇರುತ್ತೆ. ಸೂರತ್ ಇಸ್ ಬಿಲ್ಟ್ ಟು ಕೌಂಟರ್ ಥ್ರೆಟ್ಸ್ ವಿತ್ ಅನ್ಮ್ಯಾಚ್ಡ್ ಪ್ರಿಸಿಷನ್. ಅಂದ್ರೆ ಯಾವುದೇ ರೀತಿಯಾದಂತಹ ಶತ್ರು ರಾಷ್ಟ್ರದ ಭಯ ಅಥವಾ ಆತಂಕಗಳು ಬಂದಾಗ ಅನ್ಮ್ಯಾಚ್ಡ್ ಪ್ರಿಸಿಷನ್ ಅನ್ನು, ಅಂದ್ರೆ ಯಾರು ಕೂಡ ಇದರಿಂದ ತಪ್ಪಿಸಿಕೊಳ್ಳಕ್ ಆಗೋದೇ ಇಲ್ಲ ಅನ್ನುವಂತಹ ಒಂದು ಆಧಾರದ ಮೇಲೆ ಈ ಒಂದು ಹಡಗು ತನ್ನ ಕಾರ್ಯಾಚರಣೆಯನ್ನ ನಿರ್ವಹಿಸುವಂತ ಸಾಮರ್ಥ್ಯವನ್ನ ಹೊಂದಿದೆ. ಇದೊಂದು ಇಂಡಿಜಿನಿಯಸ್ ಡೆಸ್ಟ್ರಾಯರ್ ಶಿಪ್ ಅಂತೇಳಿ ನಾವು ಗಮನಿಸ್ತಾ ಹೋಗ್ತೀವಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ನೆಕ್ಸ್ಟ್, ಬೋತ್ ನೀಲಗಿರಿ ಅಂಡ್ ಸೂರತ್ ಇದವಲ್ಲ, ಇವೆರಡೂ ಕೂಡ ನೋಡಿದಾಗ ದೇ ಕ್ಯಾನ್ ಆಪರೇಟ್ ಹೆಲಿಕಾಪ್ಟರ್ಸ್. ಹೆಲಿಕಾಪ್ಟರ್ಸ್ಗಳು ಬಂದು ಅಲ್ಲಿ ಲ್ಯಾಂಡ್ ಆಗ್ಬೋದಾಗಿರುತ್ತೆ. ಆ ಒಂದು ಶಿಪ್ಗೆ ಹೆಲಿಕಾಪ್ಟರ್ಸ್ಗಳು ಬಂದು ಲ್ಯಾಂಡ್ ಆಗ್ಬೋದಾಗಿರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಶಿಪ್ ರನ್ ಆಗ್ತಿರುತ್ತೆ ಸಮುದ್ರದಲ್ಲಿ. ಆ ಸಮಯದಲ್ಲಿ ಹೆಲಿಕಾಪ್ಟರ್ಸ್ಗಳು ಬಂದು ಅಲ್ಲಿ ಲ್ಯಾಂಡ್ ಆಗುವಂತ ಸಾಧ್ಯತೆಗಳು ಇದರಲ್ಲಿ ಇರುತ್ತೆ. ಆ ರೀತಿಯಾದಂತಹ ಒಂದು ಫೆಸಿಲಿಟೇಟ್ ಮಾಡುವಂತಹ ಶಿಪ್ಗಳು ಅನ್ನೋದನ್ನ ಗಮನಿಸಬೇಕು. ನೀಲಗಿರಿ ಮತ್ತೆ ಸೂರತ್, ಲೈಕ್ ದ ಸೀ ಕಿಂಗ್ ಅಂಡ್ MH60R ಇನ್ ಆಲ್ ಕಂಡೀಷನ್ಸ್. ಸೀ ಕಿಂಗ್ ಅಂತೇಳಿ ಒಂದು ಶಿಪ್ ಇದೆ, MH60R ಅಂತ ಇದೆ. ಅದೇ ರೀತಿ ನೀಲಗಿರಿ ಮತ್ತೆ ಸೂರತ್ ಕೂಡ ಹೋಸ್ಟ್ ಮಾಡ್ತವೆ ಈ ರೀತಿಯಾಗಿ ಹೆಲಿಕಾಪ್ಟರ್ಗಳು ಬಂದು ಲ್ಯಾಂಡ್ ಆಗೋದಕ್ಕೆ ಅನ್ನೋದನ್ನ ಗಮನಿಸಬೇಕು. ದೇರ್ ಮಾಡರ್ನ್ ಏವಿಯೇಷನ್ ಫೆಸಿಲಿಟೀಸ್ ಏನಿದೆ, ಮಾಡರ್ನ್ ಅತ್ಯಾಧುನಿಕ ನಾಗರಿಕ ವಿಮಾನಯಾನ ಅಥವಾ ವಿಮಾನಯಾನ ಫೆಸಿಲಿಟೀಸ್ಗಳು, ಅತ್ಯಾಧುನಿಕ ವಿಮಾನಯಾನ ಫೆಸಿಲಿಟೀಸ್ಗಳು ಏನಿದಾವೆ, ಮತ್ತೆ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಸಿಸ್ಟಮ್ಸ್ಗಳು ಏನಿದಾವೆ, ಅವೆಲ್ಲವೂ ಕೂಡ ಸೀಮ್ಲೆಸ್ ಆಪರೇಷನ್ಸ್ ಗಳನ್ನ, ಯಾವುದೇ ರೀತಿಯಲ್ಲಿ ಆಪರೇಷನ್ಸ್ ಕಾರ್ಯಾಚರಣೆಗಳನ್ನ, ರಕ್ಷಣಾ ಕಾರ್ಯಾಚರಣೆಗಳನ್ನ ಕೈಗೊಳ್ಳೋದಕ್ಕೆ ಸಹಾಯ ಮಾಡ್ತವೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ವಿತ್ ಅಕಮೆಂಡೇಶನ್ಸ್ ಫಾರ್ ಆಫೀಸರ್ಸ್ ಅಂಡ್ ಸೈಲರ್ಸ್. ಅಲ್ಲಿ ಅದೇ ಶಿಪ್ ನಲ್ಲಿ ಅಧಿಕಾರಿಗಳಿರೋದಕ್ಕೆ ಒಂದು ಅಕಮೆಂಡೇಶನ್ಸ್ ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಆ ಒಂದು ಶಿಪ್ ನಲ್ಲಿ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಈ ಶಿಪ್ ಗಳೇನಿದಾವೆ ಸಪೋರ್ಟ್ ಜೆಂಡರ್ ಮೇನ್ ಸ್ಟ್ರೀಮಿಂಗ್ ಇನ್ ಕಾಂಬ್ಯಾಟ್ ರೋಲ್ಸ್ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ನೋಡಿದಾಗ ವಾಕ್ಷೀರ್. ಈ ವಾಕ್ಷೀರ್ ಏನಿದೆ, ಇದು 6th ಸ್ಕಾರ್ಪಿಯನ್ ಸಬ್ಮೆರಿನ್. ಇದು ಗಮನಿಸ್ಕೊಳ್ಳಿ. ನಮ್ಮ ಸೂರತ್ತು ಏನಿದೆ ಅದು ಹಡಗು, ಸೂರತ್ತು ಹಡಗಿದೆ. ಮತ್ತೆ ಈ ವಾಕ್ಷೀರ್ ಏನಿದೆ ಇದು ಸಬ್ಮೆರಿನ್. ಇದು ಸಮುದ್ರದ ಒಳಗಡೆ ಅಂದ್ರೆ ನೀರಿನ ಒಳಭಾಗದಲ್ಲಿ ರನ್ ಆಗುವಂತಹ ಸಬ್ಮೆರಿನ್. ಇದು ಬೇರೆ ಕ್ಯಾಟಗರಿ. ಸೂರತ್ತು ಮತ್ತೆ ನೀಲಗಿರಿ ಏನಿದೆ, ಇವೆರಡೂ ಕೂಡ ಶಿಪ್ಗಳು, ಸಮುದ್ರದ ಮೇಲ್ಭಾಗದಲ್ಲಿ ರನ್ ಆಗುವಂತ ಶಿಪ್ಗಳು. ಇದು ವಾಕ್ಷೀರ್ ಏನಿದೆ ಇದು ಸಬ್ಮೆರಿನ್. ಈ ಸಬ್ಮೆರಿನ್ 6th ಸ್ಕಾರ್ಪಿನ್ ಕ್ಲಾಸ್ ಸಬ್ಮೆರಿನ್ ಅಂತೇಳಿ ಕರಿತೀವಿ. ಇದು 6ನೇ ಸ್ಕಾರ್ಪಿನ್ ವರ್ಗದ ಸಬ್ಮೆರಿನ್ ಅಂತೇಳಿ ಗಮನಿಸ್ತೀವಿ. ಇದರ ಪ್ರಾಜೆಕ್ಟ್ ನೇಮು ಪ್ರಾಜೆಕ್ಟ್ 75. ಆ ಒಂದು ಪ್ರಾಜೆಕ್ಟ್ 75 ಅಂಡರ್ ನಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಒಂದು ಸಬ್ಮೆರಿನ್ ಅಂತೇಳಿ ಗಮನಿಸಬಹುದು. ಇಟ್ ಈಸ್ ಅಮಾಂಗ್ ದ ಕ್ವೈಟೆಸ್ಟ್ ಇನ್ ದ ವರ್ಲ್ಡ್. ಅಂದ್ರೆ ಅಷ್ಟು ಶಾಂತವಾಗಿ, ಯಾವುದೇ ಶಬ್ದವೇ ಇಲ್ಲದೆ ಪ್ರಶಾಂತವಾಗಿ ಶತ್ರು ರಾಷ್ಟ್ರವನ್ನ ತಲುಪಿರೋದೇ ಗೊತ್ತಾಗಿರೋದಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಹೋಗುವಂತಹ ಸಾಮರ್ಥ್ಯ ಈ ಒಂದು ವಾಕ್ಷೀರ್ಗೆ ಇದೆ. ಸಮುದ್ರದ ಒಳಗಡೆ ಅಷ್ಟೆಲ್ಲ ಟನ್ ಗಟ್ಟಲೆ ಕೆಪಾಸಿಟಿ ಇಟ್ಕೊಂಡು ನುಗ್ಗಿದ್ರು ಕೂಡ ಇದು ಯಾವುದೇ ಶಬ್ದಗಳನ್ನ ಮಾಡದೆ ಅಷ್ಟು ಕ್ವೈಟ್ ಆಗಿ ಹೋಗುವಂತಹ ಸಾಮರ್ಥ್ಯ ಇದೆ ಅನ್ನೋದನ್ನ ಗಮನಿಸಬೇಕು. ಅಷ್ಟು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಬಳಸಲಾಗುವಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ಶಸ್ತ್ರಾಸ್ತ್ರ ಅನ್ನೋದನ್ನ ಗಮನಿಸಬೇಕಾಗತ್ತೆ ಈ ಒಂದು ಸಬ್ಮೆರಿನ್. ಇಟ್ ಪರ್ಫಾರ್ಮ್ಸ್ ಮಿಷನ್ಸ್ ರೇಂಜಿಂಗ್ ಫ್ರಮ್ ಆಂಟಿ ಸರ್ಫೇಸ್ ವಾರ್ಫೇರ್ ಟು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮಾಡೋದಕ್ಕೂ, ಅಂದ್ರೆ
ಗುಪ್ತಚರ ಮಾಹಿತಿಗಳನ್ನ ಸಂಗ್ರಹಣೆ ಮಾಡೋದಕ್ಕೂ ಕೂಡ ಇದನ್ನ ಬಳಸಲಾಗುತ್ತೆ. ಜೊತೆಗೆ ವಾರ್ಫೇರ್, ಯುದ್ಧದ ಸಮಯದಲ್ಲೂ ಕೂಡ ಇದನ್ನ ಬಳಸಲಾಗುತ್ತೆ. ಆ ರೀತಿಯಾಗಿ ಬಳಸ್ಕೊಳ್ತಾರೆ. ಯಾಕೆಂತಂದ್ರೆ ಗುಪ್ತ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ಬೇಕು ಅಂತಂದ್ರೆ ಬಹಳ ಸೈಲೆಂಟ್ ಆಗಿ ಹೋಗಿ ಅದನ್ನ ಸಂಗ್ರಹಣೆ ಮಾಡ್ಕೊಂಡು ಬರುವಂತಹ ಒಂದು ಸಾಮರ್ಥ್ಯ ಇರಬೇಕು. ಆ ರೀತಿಯಾದಂತಹ ಕೆಪಾಸಿಟಿ ಈ ಒಂದು ಸಬ್ಮೆರಿನ್ಗೆ ಇದೆ, ವಾಕ್ಷೀರ್ಗೆ ಇದೆ. ಅಷ್ಟು ಸೈಲೆಂಟ್ ಆಗಿ ಕ್ವೈಟೆಸ್ಟ್ ಅಂತ ಅದಕ್ಕೆ ಕರೆಯೋದು. ಇಟ್ಸ್ ಮಾಡ್ಯುಲರ್ ಡಿಸೈನ್ ಆಕ್ಚುಲಿ ಏನಿದೆ ಅಲ್ಲ, ಡಿಸೈನ್ ಏನ್ ಮಾಡಿದರೆ ಅಲೋಸ್ ಫ್ಯೂಚರ್ ಅಪ್ಗ್ರೇಡ್ಸ್ ಸಚ್ ಆಸ್ ಏರ್ ಇಂಡಿಪೆಂಡೆಂಟ್ ಪ್ರಪುಲ್ಷನ್ ಟೆಕ್ನಾಲಜಿ ಅಂತ ಕರೀತಾರೆ. ಏರ್ ಇಂಡಿಪೆಂಡೆಂಟ್ ಪ್ರಪುಲ್ಷನ್ ಟೆಕ್ನಾಲಜಿಯನ್ನ ಯೂಸ್ ಮಾಡಲಾಗಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಆ ಮೇಲ್ಭಾಗದ ಡಿಸೈನ್ ಏನಿದೆಯಲ್ಲ ಅಷ್ಟು ಅಪ್ಗ್ರೇಡ್ ಆಗಿದೆ. ಏರ್ ಇಂಡಿಪೆಂಡೆಂಟ್ ಪ್ರಪುಲ್ಷನ್ ಟೆಕ್ನಾಲಜಿಯ ಮೂಲಕ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಈ ನಮ್ಮ 3 ಶಸ್ತ್ರಾಸ್ತ್ರಗಳೇನಿದಾವೆ, ಈ ನೀಲಗಿರಿ, ಸೂರತ್ನ ಅಂತಹ ನಮ್ಮ ಹಡಗು ಮತ್ತೆ ವಕ್ಷೀರ್ನಂತ ಸಬ್ಮೆರಿನ್, ಇವೆರಡೂ ಕೂಡ ಎನ್ಹಾನ್ಸಸ್ ದ ಕಾಂಬ್ಯಾಟ್ ಪೊಟೆನ್ಷಿಯಲ್ ಆಫ್ ದ ಇಂಡಿಯನ್ ನೇವಿ. ಭಾರತದ ನೌಕಾಪಡೆಯ ಅತ್ಯಂತ ಪ್ರಮುಖವಾದಂತ ಶಸ್ತ್ರಾಸ್ತ್ರವಾಗಿ ಇವುಗಳು ಸಿದ್ಧಗೊಂಡು ಜನವರಿ 15ನೇ ತಾರೀಕಿಗೆ ಒಂದು ಮೈಲಿಗಲ್ಲನ್ನ ಭಾರತೀಯ ನೌಕಾಪಡೆಯಲ್ಲಿ ಸಾಧಿಸಲಿಕ್ಕೆ ಸಿದ್ಧ ಆಗಿದ್ದಾವೆ ಅನ್ನೋದನ್ನ ಗಮನಿಸಬಹುದು. ಟುಗೆದರ್ ದೇ ರೀಇನ್ಫೋರ್ಸ್ ಇಂಡಿಯಾಸ್ ಮ್ಯಾರಿಟೈಮ್ ಸೆಕ್ಯೂರಿಟಿ. ಭಾರತದ ನೌಕಾ ಭದ್ರತೆ ಮತ್ತಷ್ಟು ಜಾಗೃತವಾಗೋದಕ್ಕೆ ಒಂದು ಉತ್ತಮ ಅವಕಾಶ ಅಂತೇಳಿ ನಾವು ವಿಶ್ಲೇಷಣೆ ಮಾಡಬಹುದಾಗಿರುತ್ತೆ. ಇಟ್ಸ್ ಎ ಸ್ಟ್ರಾಟಜಿಕ್ ಪೊಸಿಷನ್ ಇನ್ ದ ಇಂಡೋ ಪೆಸಿಫಿಕ್ ರೀಜನ್, ಎಸ್ಪೆಷಲಿ ನಮ್ಮ ಭಾರತ ಅಥವಾ ಹಿಂದೂ ಮಹಾಸಾಗರ ಮತ್ತೆ ಪೆಸಿಫಿಕ್ ವಲಯದಲ್ಲಿ ನೌಕಾ ಭದ್ರತೆಗೆ ಸಂಬಂಧಪಟ್ಟಂತೆ ಭಾರತ ಒಂದು ಉತ್ತಮವಾದಂತ ಮೈಲಿಗಲ್ಲನ್ನ ಸಾಧಿಸೋದಿಕ್ಕೆ ಈ 3 ನೌಕಾ ಸಲಕರಣೆಗಳು ಬಹಳಷ್ಟು ಸಹಕಾರಿ ಮಾಡ್ತವೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಹೇಳ್ಬೋದಾಗಿರುತ್ತೆ. ಈ ಮೈಲ್ ಸ್ಟೋನ್ ಏನಿದೆ, ಇಟ್ ಶೋಕೇಸಸ್ ಇಂಡಿಯಾಸ್ ರ್ಯಾಪಿಡ್ ಪ್ರೋಗ್ರೆಸ್ ಇನ್ ವಾರ್ಶಿಪ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್. ಭಾರತದ ಯುದ್ಧ ಸಲಕರಣೆಗಳ ನಿರ್ಮಾಣದಲ್ಲಿ ಅತ್ಯಂತ ವೇಗಗತಿಯ ಒಂದು ಪ್ರಕ್ರಿಯೆಯನ್ನ ನಾವು ಗಮನಿಸಬಹುದಾಗಿರುತ್ತೆ. ಇಟ್ ಸಿಮೆಂಟ್ಸ್ ದ ಕಂಟ್ರೀಸ್ ಪೊಸಿಷನ್ ಆಸ್ ಎ ಗ್ಲೋಬಲ್ ಲೀಡರ್ ಇನ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್. ಈ ಮೂಲಕ ಭಾರತವು ಕೂಡ ರಕ್ಷಣಾ ತಯಾರಿಕೆಯಲ್ಲಿ, ರಕ್ಷಣಾ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ರಕ್ಷಣಾ ಸಲಕರಣೆಗಳನ್ನ ನಿರ್ಮಾಣ ಮಾಡುವಲ್ಲೂ ಕೂಡ ಜಾಗತಿಕ ನಾಯಕನಾಗಿ ಬೆಳೀತಾ ಇದೆ ಭಾರತ ಅನ್ನೋದನ್ನ ಬಹಳಷ್ಟು ಗಮನಾರ್ಹವಾಗಿ ನಾವು ನೋಡ್ಬೋದಾಗಿತ್ತೆ. ಈ ಒಂದು 3 ಹಡಗುಗಳು ಸೇರ್ಪಡೆಗೊಳ್ಳೋದ್ರ ಮೂಲಕ ಈ ಸಾಧ್ಯತೆಯನ್ನ ಜಗತ್ತಿನಾದ್ಯಂತ ತೋರಿಸ್ದಂಗಾಗತ್ತೆ ಭಾರತ ಅನ್ನೋದನ್ನ ವಿಶ್ಲೇಷಣೆ ಮಾಡಬಹುದಾಗಿರುತ್ತೆ. ನೀಲಗಿರಿ, ಸೂರತ್ ಮತ್ತೆ ವಕ್ಷೀರ್ಗಳೇನಿದಾವೆ, ಇವು 3ಗಳು ಕೂಡ ದೇ ಆರ್ ನಾಟ್ ಜಸ್ಟ್ ಶಿಪ್ಸ್. ಅವು ಕೇವಲ ಬರೀ ಹಡಗಲ್ಲ, ದೇ ಆರ್ ಸಿಂಬಲ್ಸ್ ಆಫ್ ಇಂಡಿಯಾಸ್ ಸೆಲ್ಫ್ ರಿಲಯನ್ಸ್. ಭಾರತದ ಸ್ವಾವಲಂಬನೆ ಮತ್ತು ಶಕ್ತಿಯ ಒಂದು ಸಂಕೇತವಾಗಿ ಭಾರತದ ನೌಕಾಪಡೆಗೆ ಜನವರಿ 15ನೇ ತಾರೀಕಿಗೆ ಸೇರ್ಪಡೆಗೊಳ್ತಾ ಇದ್ದಾವೆ ಅನ್ನೋದನ್ನ ಗಮನಿಸ್ಕೊಳ್ಬೇಕಾಗುತ್ತೆ. ಆಸ್ ದ ಇಂಡಿಯನ್ ನೇವಿ embarks on this historic journey, Nilgiri, Surat and Wakshir stand as testaments to a vision of strength, self-reliance and excellence. ಭಾರತದ ನೌಕಾಪಡೆಯ ಈ ಒಂದು ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಜನವರಿ 15ನೇ ತಾರೀಕು ಟುಗೆದರ್ ದೇ ಚಾರ್ಟ್ ಎ ನ್ಯೂ ಕೋರ್ಸ್ ಫಾರ್ ಇಂಡಿಯಾಸ್ ಮ್ಯಾರಿಟೈಮ್ ಫ್ಯೂಚರ್. ಭಾರತದ ಈ ಒಂದು ನೌಕಾ ಭದ್ರತೆ ಅಂತ ಏನಿದೆ, ಭಾರತದ ನೌಕಾ ಭದ್ರತೆಯ ಭವಿಷ್ಯ ಏನಿದೆ ಅತ್ಯಂತ ಸುಭದ್ರವಾಗಿದೆ ಅನ್ನೋದನ್ನ ಒಟ್ಟಾಗಿ ಈ 3 ಸಲಕರಣೆಗಳು, ಈ 3 ಶಿಪ್ಗಳು ಅದನ್ನ ಜಗತ್ತಿಗೆ ತೋರಿಸ್ತವೆ ಅನ್ನೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ 3 ಶಿಪ್ಗಳ ವಿಚಾರ ಆಗಿತ್ತು ಸ್ನೇಹಿತರೆ. ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಭಾರತದ ರಾಷ್ಟ್ರಪತಿಗಳ ಉಪಸ್ಥಿತಿಯಲ್ಲಿ ಬೆಂಗಳೂರಿನ ನಿಮಾನ್ಸ್ ನಲ್ಲಿ ಯಾವ ಒಂದು ಸಂದರ್ಭವನ್ನ ಆಚರಣೆ ಮಾಡಿದ್ದಾರೆ, ಅಂದ್ರೆ ಎಷ್ಟನೇ ವರ್ಷದ ಒಂದು ಆಚರಣೆಯನ್ನ ಬೆಂಗಳೂರಿನ ನಿಮಾನ್ಸ್ ನ ಆಚರಣೆ ಈಗ ನಡೀತಾ ಇದೆ, ಈ ವರ್ಷ ನಡೀತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ವಜ್ರ ಮಹೋತ್ಸವನೋ, ರಜತ ಮಹೋತ್ಸವ ನಡೀತಾ ಇದೆಯೋ, ಅಥವಾ ಗೋಲ್ಡನ್ ಜುಬಿಲಿ ನಡೀತಾ ಇದೆಯೋ, ಸುವರ್ಣ ಮಹೋತ್ಸವ ನಡೀತಾ ಇದೆಯೋ, ಅಥವಾ ಪ್ಲಾಟಿನಂ ಜುಬಿಲಿ ನಡೀತಾ ಇದೆಯೋ, 4ರಲ್ಲಿ ಆಪ್ಷನ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ಸೆಷನ್ ನಲ್ಲಿ ಸಿಗೋಣ. ನಮಸ್ಕಾರ.